ತೊಗೊಂಬಿಡ್ಲ ಒಂದು ಸರ್, ನಮ್ಮದೊಂದು ಅಭಿಯಾನ ಮಾಡ್ಕೊಂಡಿದ್ವಿ ಸರ್. 44 ಪೊಲೀಸ್ ಕುಟುಂಬಗಳು ಆತಂಕದಲ್ಲಿ ಬದುಕ್ತಾ ಇದ್ದೀವಿ. ಹಲಸೂರು ಪೊಲೀಸ್ ಸ್ಟಾಫ್ಗೆ ಇದ್ದಂಥ ಕ್ವಾರ್ಟರ್ಸು ಬೀಳೋ ಹಂತದಲ್ಲಿದೆ. 55 ವರ್ಷ ಹಳೇದಾಗಿದೆ. ಇದನ್ನು ಯಾವಾಗ ದುರಸ್ತಿ ಮಾಡ್ತಾರೆ, ಯಾವಾಗ ಸರಿ ಮಾಡ್ತಾರೆ? ಅಲ್ಲ, ಅದಕ್ಕೆ ಪ್ರಪೋಸಲ್ಲು ಇಲಾಖೆಯಿಂದ ಬರಬೇಕು. ಪ್ರಪೋಸಲ್ ಬಂದ ತಕ್ಷಣ ಅದಕ್ಕೆ ಈಗಾಗಲೇ ನಾವು ಪ್ರತಿ ವರ್ಷದಲ್ಲೂ ಇಷ್ಟು ಹಣ ಹೊಸ ಕಟ್ಟಡಗಳಿಗೆ ಅಂತೇಳಿ ಅಲೋಕೇಶನ್ ಮಾಡಿರ್ತೀವಿ. ಅದರಲ್ಲಿ ಅದನ್ನು ಪ್ರಯಾರಿಟಿ ಮೇಲೆ ತೊಗೊಳ್ತೀವಿ. ಏನಾಗಿದೆ ಅಂದರೆ ಭಾಳಷ್ಟು ಕಡೆ ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿದಂಥ ಪೊಲೀಸ್ ಲೈನ್ ಅಂತ ಏನಿರ್ತಾ ಇತ್ತು ಅದೆಲ್ಲವೂ ಕೂಡ ಈಗ ಬೀಳೋ ಹಂತದಲ್ಲಿದೆ. ಇಡೀ ರಾಜ್ಯದಲ್ಲಿದೆ, ನಾಟ್ ನೆಸೆಸರಿಲಿ ಇನ್ ಬ್ಯಾಂಗ್ಳೂರು. ಅದನ್ನು ನಾವು ಹಂತ ಹಂತವಾಗಿ ಅದನ್ನು ಖಾಲಿ ಅಂತೂ ತುಂಬ ಕಡೆ ಖಾಲಿ ಮಾಡಿಸಿದ್ದೀವಿ. ಅದನ್ನು ಒಡೆದಾಕಿ ಹೊಸದಾಗಿ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀವಿ. ಈಗಾಗಲೇ ಮೊದಲೇ ಏನಾದರೂ ನೀವು 40% ಈಗ ನಮಗೆ ಸಿಬ್ಬಂದಿಗಳಿಗೆ ಕ್ವಾರ್ಟರ್ಸ್ಗಳು ಸಿಕ್ಕಿದೆ. ಅದನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ತೀವಿ. ಪೊಲೀಸ್ ಗೃಹ ಅಂತ ಏನೇನು ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಅಂತಿಮವಾಗಿ 80-90% ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಂತವಾಗಿ ಪ್ರತಿ ವರ್ಷ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದನ್ನು ನಾನು ಪ್ರಪೋಸಲ್ ಕೇಳ್ಕೊಂಡು ಪ್ರಯಾರಿಟಿ ಮೇಲೆ ಮಾಡಿಕೊಡ್ತೀವಿ. ಪಂಚರಾಜ್ಯಗಳ ಚುನಾವಣೆ ಆದ ನಂತರ ನೀವು ಸಿಕ್ಕಿರಲಿಲ್ಲ ಸರ್, ಅದು ತಮಿಳುನಾಡದಂತೂ ಸ್ಪಷ್ಟ ಬಹುಮತ ಸಿಕ್ಕಂತೆ ಕಾಣ್ತಾ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆ ಸರ್. ಅನ್ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ನಾವು ಅಷ್ಟು ಬೇಗ ಅವರ ಪಾಪ್ಯುಲಾರಿಟಿ ವೋಟಾಗಿ ಕನ್ವರ್ಟ್ ಆಗುತ್ತೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ಪಾಪ್ಯುಲಾರಿಟಿ ಖಂಡಿತವಾಗಿ ಇದೆ, ಆದರೆ ವೋಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅನೇಕ ವಿಶ್ಲೇಷಣೆ ಆಗಿತ್ತು. ಎಲ್ಲೂ ಕೂಡ ಅದು ಖಂಡಿತವಾಗಿಯೂ ಇಷ್ಟೊಂದು ಪರಿಣಾಮಕಾರಿಯಾಗಿ ಆಗುತ್ತೆ ಅನ್ನೋದನ್ನು ನಾವು ಯಾರೂ ಊಹೆ ಮಾಡಿರಲಿಲ್ಲ. ಜನ ತೀರ್ಮಾನ ಮಾಡಿದ್ದಾರೆ, ವಿಶೇಷವಾಗಿ ಯುವಕರು ಅವರಿಗೆ ಸಹಕಾರ ನೀಡಿದ್ದಾರೆ. ಇದು ಒಂದು ಹೊಸ ಬದಲಾವಣೆ. ಯಾಕೆಂದರೆ ತಮಿಳುನಾಡಿನಲ್ಲಿ ದ್ರವಿಡಿಯನ್ ಪಾರ್ಟಿಗಳು ಭಾಳ ದಿವಸದಿಂದ ರೂಲ್ ಮಾಡಿದೆ. ADMK ಮಾಡಿದೆ, DMK ಮಾಡಿದೆ. ಇವ್ರು ಬಿಟ್ಟರೆ ಅವರು, ಅವ್ರು ಬಿಟ್ಟರೆ ಇವರು ಅಂತ. ಆ್ಯಂಡ್ ದೇ ವರ್ ಲುಕಿಂಗ್ ಫಾರ್ ಎ ಥರ್ಡ್ ಆಲ್ಟರ್ನೇಟಿವ್. ಅದು ಕಾಂಗ್ರೆಸ್ಸು ನಾವು ಅದನ್ನು ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಒಂದು ವೇಳೆ ನಾವು ಮಾಡ್ಕೊಂಡಿದ್ದಿದ್ರೆ ನಮಗೂ ಅದು ಅನುಕೂಲ ಆಗ್ತಾ ಇತ್ತು ಏನೋ ಗೊತ್ತಿಲ್ಲ. ಆದರೆ ನಾವು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಒಂದು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಜನ, ಒಂದು ಥರ್ಡ್ ಆಲ್ಟರ್ನೇಟಿವ್ ಸಿಗಲಿ ಅಂತ. ಅದ್ರ ಜೊತೆಗೆ ಇದು ಪಾಪ್ಯುಲಾರಿಟಿ ಪ್ಲಸ್ ಯಂಗರ್ ಜನ್ರೇಷನ್ನು ಹೊಸ ಬದಲಾವಣೆಯನ್ನು ನೋಡ್ತಾ ಇದ್ದಿದ್ದು ಎಲ್ಲ ಸೇರಿ ಒಟ್ಟಾರೆ ಆ ರೀತಿ ಆಗಿದೆ ಅಂತೇಳಿ ಅನಿಸುತ್ತೆ. ಜೊತೆ ಹೋಗೋ ಅವಕಾಶ ಕಾಂಗ್ರೆಸ್ ಪಕ್ಷಕ್ಕೂ ಇತ್ತು, ಆದರೆ ಎಲ್ಲೋ ಒಂದು ಕಡೆ DMK ಜೊತೆ ಮೈತ್ರಿ ಮುಂದುವರಿಸಿ ಏನಾದರೂ ಎಡವಟ್ಟು ಮಾಡ್ಕೊಂತ ಅಲ್ಲ, ಹೈಕಮಾಂಡ್ನವರು ಅದನ್ನು ಯಾವ ದೃಷ್ಟಿಯಿಂದ ಅವರು ಆ ಥರ ತೀರ್ಮಾನ ತೊಗೊಂಡಿದ್ದಾರೆ ನೋಡಬೇಕು. ಯಾಕೆಂದರೆ DMK ಅವ್ರ ಜೊತೆ ಭಾಳ ದಿವಸದಿಂದ ನಮ್ಮ ಪಕ್ಷ ಅಲ್ಲಿ ಅಲಯನ್ಸಲ್ಲಿ ಇದ್ದಿದ್ದರಿಂದ ಓಲ್ಡ್ ಅಲಯನ್ಸ್ ಅಂತೇಳಿ ಮುಂದುವರಿಸಿದ್ದಾರೆ. ಬದಲಾವಣೆ ಮಾಡಬೇಕು ಅಂಥೇಳಿ ಏನಾದರೂ ತೀರ್ಮಾನ ಮಾಡಿದರೆ ರಾಹುಲ್ ಗಾಂಧಿಯವರು ಮತ್ತು ಖರ್ಗೆ ಸಾಹೇಬರು, ಜನರಲ್ ಸೆಕ್ರೆಟರಿ ವೇಣುಗೋಪಾಲ್ ಅವರು, ಮೇಡಮ್ ಸೋನಿಯಾ ಗಾಂಧಿಯವರು ಅವರೆಲ್ಲ ತೀರ್ಮಾನವನ್ನು ಮಾಡ್ಬೋದಾಗಿತ್ತು. ಆದರೆ ಅದು ಆ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಮೊದಲೇ ಓಲ್ಡ್ ಅಲೈ ಅಂತ ಏನಾದರೂ ಕಂಟಿನ್ಯೂ ಮಾಡಿದರು ಅಂತ ಅನಿಸುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.